ವೆಲ್ಕಮ್ ಬ್ಯಾಕ್ ಟು ಜಾಲಿ ರೈಡ್ ವೀಲ್ಸ್ ಆನ್ ರೋಡ್. ಈಗ ನೀವೆಲ್ಲರೂ ಇಂಟ್ರೆಸ್ಟಿಂಗ್ ಇಂದ ವೆಯ್ಟ್ ಮಾಡ್ತಾ ಇರುವಂಥ ಸೆಕ್ಷನ್ ಮೈ ಪ್ಯಾಷನ್ ಸೆಕ್ಷನ್. ಈ ವಾರದ ನಮ್ಮ ಮೈ ಪ್ಯಾಷನ್ ಸೆಕ್ಷನಲ್ಲಿ ನಾನು ನಿಮಗೆ 1993 ಲಾಂಚ್ ಆಗಿ ಕ್ಲಿಕ್ ಆಗಿ 1999 ಸ್ಟಾಪ್ ಆಗಿ ಇವಾಗಲೂ ಅಷ್ಟೇ ಆ ಬೈಕ್ಗೆ ಬೇಡಿಕೆ ಇರುವಂಥ ಸೂಪರ್ ರೇಸಿಂಗ್ ಬೈಕ್ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಆ ಬೈಕ್ ಯಾರ್ದು, ಅವರು ಅದನ್ನ ಹೇಗೆ ಪ್ರಿಸರ್ವ್ ಮಾಡಿದ್ದಾರೆ, ಬನ್ನಿ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಹಲೋ ಮಿಸ್ಟರ್ ಜನಾರ್ದನ್, ವೆಲ್ಕಮ್ ಟು ಜಾಲಿ ರೈಡ್. ಸುಜುಕಿ ಶೋಗನ್. ಸೊ ಫಸ್ಟ್ ಲಾಂಚ್ ಆದಾಗ ತುಂಬ ಕ್ಲಿಕ್ ಆಯ್ತು ಆ ಬೈಕ್. ಬಟ್ ಅದು 1999 ಸ್ಟಾಪ್ ಆದಮೇಲೆ ಇವಾಗ ಅಷ್ಟು ಆಗಿ ನಮಗೆ ಈ ಬೈಕ್ ಕಾಣ್ಲಿಕ್ಕೆ ಸಿಕ್ಕಲ್ಲ. ಬಟ್ ಈ ಬೈಕನ್ನು ನೋಡಿದಾಗ ಇನ್ನೂ ಹೊಸದ ರೀತಿ ಇಟ್ಕೊಂಡಿದ್ರೆ ಹೇಗೆ ಸಾಧ್ಯ? ಇದು 1997 ಮಾಡಲ್, ಇದು 98. ಮುಂಚೆ ನಮ್ಮ ಪ್ರಿಪೇರ್ ಮಾಡಿರೋದು ಫುಲ್ ಇದಾಗಿ. ಇದು ಬಂದು ರ್ಯಾಲಿಗೋಸ್ಕರ ಮತ್ತು ಸಿಟಿ ಯೂಸ್ಗೋಸ್ಕರ ಇದು ಮಾಡಿದ್ದು ಶೋಗನ್ ಅಂತ. ಇದು ಕ್ಲಿಕ್ ಆಗಿದ್ದು ಓನ್ಲಿ ರ್ಯಾಲಿ ಆ್ಯಂಡ್ ಸ್ಟ್ರೀಟ್ ಯೂಸಲ್ಲೂ ಇದಾಗಿದೆ, ಪಾಪ್ಯುಲರ್ ಆಗಿದೆ. ಬಟ್ ಇದು ಶೋಗನ್ ಬಗ್ಗೆ ಹೇಳಬೇಕಾದ್ರೆ ಆ್ಯಕ್ಚುಲಾಗಿ ಸುಜುಕಿ ಅವರು ಇದಕ್ಕಿಂತ ಮುಂಚೆ ಇನ್ನೊಂದು ಬೈಕನ್ನು ಲಾಂಚ್ ಮಾಡಿದ್ರು ಅಲ್ವಾ? ಅದು ಬಂದು ಇದು ರ್ಯಾಲಿಂಗೋಸ್ಕರ ಮಾಡಿದ್ರು, ಸೂಪರ್ ಎಸ್ ಅಂತೇಳಿ, SS ಅಂತೇಳಿ. ಅದು ಓನ್ಲಿ 250 ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಆಲ್ ಓವರ್ ಇಂಡಿಯಾನಲ್ಲಿ ಕಂಪನಿಗಳು ಕೊಟ್ಟು ಅದನ್ನು ಹೋಮಲಿಗೇಷನ್ ಮಾಡಿ ರ್ಯಾಲಿಗೆ ಬಿಟ್ಟರು. ಅದೇನಂದರೆ ಅದು ಸಸ್ಪೆನ್ಷನ್ನು, ಚೇಂಬರ್ಸು, ರ್ಯಾಲಿಗೆ ಏನು ಬೇಕು ಎಕ್ವಿಪ್ಮೆಂಟ್ಸ್ ಎಲ್ಲ ಅದರಲ್ಲಿ. ಸೊ ನೀವು ಹೇಳೋ ಪ್ರಕಾರ ಆ ಬೈಕ್ ಬರೀ ರ್ಯಾಲಿ ಬೇರ್ ಬಾಡಿ, ಬಟ್ ಇಷ್ಟು ಲುಕ್ ಇರಲಿಲ್ಲ. ಅದನ್ನು ಪ್ರಿಪೇರ್ ಮಾಡಿ ಸೇಮ್ ಕನ್ವರ್ಷನ್ ಮಾಡಿ ಶೋಗನ್ ಅನ್ನೋದನ್ನು ಜಾಪನೀಸ್ ಆ್ಯಂಡ್ ಇಂಡಿಯಾನಲ್ಲಿ ಅಟ್ ಎ ಟೈಮ್ ರಿಲೀಸ್ ಮಾಡಿದ್ದು ಅಂತ ಶೋಗನ್ ಎರಡು ಟೈಮಲ್ಲಿ ಒಟ್ಟಿಗೆ ರಿಲೀಸ್ ಮಾಡಿದ್ರು ಅಂತ ಕಂಪನಿ ಹೇಳೋದು. ಓಕೆ, ಬಟ್ ಅದೇ ಬೈಕ್, ಬಟ್ ಅದಕ್ಕೆ ಇನ್ನ ಫೇರಿಂಗ್ಸ್, ಇಂಜಿನ್ ನೇಮ್ ಚೇಂಜ್. ಅದು ಓನ್ಲಿ ಫಾರ್ ರ್ಯಾಲಿಗೋಸ್ಕರ. ಇದು ಶೋಗನ್ ಅಂತಾನೆ ಪಬ್ಲಿಕ್ಗೋಸ್ಕರ ಇದನ್ನ ರಿಲೀಸ್ ಮಾಡಿದ್ರು. ಓಕೆ, ಸೊ ಇದು ಎಷ್ಟು CC ಬೈಕ್, ಹೇಗೆ? ಇದು ಒಂದು 110 CC ಇದು ಆ್ಯಕ್ಚುಲಿ 14 BHP. ಅವಾಗ ಇದೇ ಪವರ್ಫುಲ್ ವೆಹಿಕಲ್. ಯಮಹಾ ಫಾಸ್ಟ್ ಇತ್ತು, ಅವರು 100 CC ಇತ್ತು, ಇವರು 110 CC ಮಾಡಿ ಇವರು ಇದು ಮಾಡಿ. ಓಕೆ, ಸೊ ನಮ್ಮ ಇಂಡಿಯನ್ ಮೆಂಟಾಲಿಟಿ ಪ್ರಕಾರ ಅಫ್ಕೋರ್ಸ್ ಯಾವುದೇ ವೆಹಿಕಲ್ ಬಂದರೂ ಫಸ್ಟ್ ನಾವು ಕೇಳೋದೇನು ಅಂತ ಹೇಳಿದ್ರೆ ಮೈಲೇಜ್. ಸೊ ಈ ಬೈಕ್ ಮೈಲೇಜ್ ಇದು ಮೈನಸ್ ಪಾಯಿಂಟ್ ಆಗಿದ್ದೆ ಅಲ್ಲಿ, ಲೋ ಮೈಲೇಜ್ 35 ಕಿಲೋಮೀಟರ್ ಬರ್ತಾ ಇತ್ತು. ಸೊ ಪ್ರಾಬಬ್ಲಿ ಅದೇ ರೀಸನ್ಗೋಸ್ಕರ ಸ್ಟಾಪ್. ಹೌದು, ಅದೇ ರೀಸನ್. ಬಟ್ ಕ್ರೇಜಿ ಹುಡುಗರು, ಬರೀ ಕಾಲೇಜ್ ಹುಡುಗರು ಇದು ಮಾತ್ರ ಇದನ್ನ ಯೂಸ್ ಮಾಡೋದು. ಬಟ್ ಏಜ್ ಆಗಿರೋರು ಯಾರು ತಗೊಳ್ಳಿಲ್ಲ, ಯಾಕಂದ್ರೆ ಲೋ RPM ಅಲ್ಲಿ ಗಾಡಿ ಓಡಲ್ಲ, ಹೈ RPM ಅಲ್ಲೇ ಓಡಬೇಕು. ಅದರಿಂದ ಓನ್ಲಿ ಕಾಲೇಜು ಇದರಿಂದ ಸಖತ್ ಕ್ಲಿಕ್ ಆಗಿದೆ. ಸೊ ಈ ಬೈಕ್ ಅಲ್ಲಿ ಎಷ್ಟು ಟಾಪ್ ಸ್ಪೀಡ್ ಟಚ್ ಮಾಡಿದ್ರೆ? ಇದು ಬಂದು ನಿಮಗೆ ಒಂದು 110 ವರೆಗೂ ಹೋಗುತ್ತೆ. ವೆರಿ ಫಾಸ್ಟ್ ಬಂದು 100 ಕ್ವಿಕ್ ಆಗಿ 0 to 100 ಸಿಕ್ಕಾಪಟ್ಟೆ ಫಾಸ್ಟ್ ಬರುತ್ತೆ. 110 ಟಾಪ್ ಸ್ಪೀಡ್ ಬರುತ್ತೆ, 9000 RPM, 8 to 9000 RPM ಅಲ್ಲಿ. ಬಟ್ ಹ್ಯಾಂಡ್ಲಿಂಗ್ ಸೂಪರ್ ಇದೆ. ಬಟ್ ಟೆಂಡ್ ಇದೆಲ್ಲ ಇದರಲ್ಲಿ ಹ್ಯಾಂಡ್ಲಿಂಗ್ ಮಾತ್ರ ಇದರಲ್ಲಿ ತುಂಬ ಚೆನ್ನಾಗಿದೆ. ಹಂಗಾಗಿ ಇದು ಸುಮಾರು ಲಾಂಗ್ಗೆ ಹಿಲ್ ಸೆಕ್ಷನ್ನು ಇದಕ್ಕೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ. ಇದು ನಮ್ಮ ರೈಡರ್ಸ್ಗಳು ನಾವು ಎಲ್ಲ ಜೊತೆಲಿ ಹೋದಾಗ ಬಾಂಬೆ, ಪೂನಾ ಲಾಂಗ್ ಡ್ರೈವ್ ಅಷ್ಟು ದೂರ ಹೋಗಿದ್ದೀರಾ ಸೇಮ್ ಬೈಕಲ್ಲಿ? ಸೇಮ್. ಸೊ ಈಗ ನಿಮ್ಮ ಹತ್ರ ಇರುವಂಥ ಈ ಶೋಗನ್ ಇದು ಫುಲ್ ಸ್ಟಾಕ್ ಅಲ್ವಾ? ಸೊ ಯಾವುದೇ ಥರ ಟೋಟಲಿ ಒರಿಜಿನಲ್ ಕಂಪನಿ ಏನು ಬಂದಿದೆ ಬರ್ತ್ ಅದೇ ಥರ ಇದೆ. ಓಕೆ, ನಾವು ಏನು ಮಾಡಿಫಿಕೇಶನ್ ಮಾಡಿಲ್ಲ. ಪೇಂಟ್ಸ್ ಅಷ್ಟೇ ಕ್ಲೀನ್ ನೀಟ್ ಇದೆ, ಸ್ಟಿಕರಿಂಗ್ ಎವ್ರಿಥಿಂಗ್ ಇಸ್ ನೀಟ್ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಜನಾರ್ದನ್. ನಮ್ಮ ಈ ಶೋಗೆ ಬಂದು ನಿಮ್ಮ ಎಕ್ಸ್ಪೀರಿಯನ್ಸ್ ತಿಳಿಸ್ಕೊಟ್ಟಿದ್ದೀರಾ. ಅಷ್ಟೇ ಇಲ್ಲ, ಈ ಬೈಕ್ ಬಗ್ಗೆ ಡೀಟೇಲ್ಸ್ ನಮ್ಮ ವ್ಯೂವರ್ಸ್ಗೆ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ, ಈ ವಾರದ ನಮ್ಮ ಮೈ ಪ್ಯಾಷನ್ನಲ್ಲಿ ನಾನು ನಿಮಗೆ ಸುಜುಕಿ ಶೋಗನ್ ಇದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ. ಆ್ಯಕ್ಚುಲ್ ಆಗಿ ಶೋಗನ್ ಇದರ ಬಗ್ಗೆ ಹೆಚ್ಚು ಪ್ಯಾಷನ್ ಇರೋದು ಯೂತ್ಸ್ಗೋಸ್ಕರ, ಬಿಕಾಸ್ ಇದನ್ನು ಹೆಚ್ಚಾಗಿ ರ್ಯಾಲಿ ಹಾಗೂ ರೇಸಲ್ಲಿ ಮಾತ್ರ ಯೂಸ್ ಮಾಡ್ತಾ ಇದ್ರು. ಸೊ ಇದು ಈ ವಾರದ ನಮ್ಮ ಮೈ ಪ್ಯಾಷನ್ ವಿಶೇಷ. ಸೊ ಹೀಗೆ ನಿಮಗೂ ಅಷ್ಟೇ ವೆಹಿಕಲ್ಗಳ ಬಗ್ಗೆ ಪ್ಯಾಷನ್ ಇದ್ದು ಅದನ್ನ ನೀವು ಮಾಡಿಫೈ ಮಾಡಿದ್ದಲ್ಲಿ ಅಥವಾ ಅದನ್ನ ವೆಲ್ ಮೇಂಟೈನ್ ಮಾಡಿದ್ದಲ್ಲಿ ನಮಗೆ ತಿಳಿಸಿ. ನಮ್ಮ ಈ ಜಾಲಿ ರೈಡ್ನಲ್ಲಿ ಜಾಲಿಯಾಗಿ ಪಾಲ್ಗೊಳ್ಳಿ. ಇದು ಈ ವಾರದ ನಮ್ಮ ಜಾಲಿ ರೈಡ್ ಶೀರ್ಷಿಕೆ. ಮುಂದಿನ ವಾರ ಹೊಸ ಕಾರು ಜೊತೆಗೆ ಮಾಡಿಫೈ ಮಾಡಿರುವ ನಿಮ್ಮ ವೆಹಿಕಲ್ಗಳೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಜಾಲಿ ರೈಡ್ನಲ್ಲಿ. ಅಲ್ಲಿ ತನಕ ನೀವು ಹೋಗ್ತಾ ಇರಿ ಜಾಲಿ ರೈಡ್. ಹಲೋ, ಅದೆಲ್ಲ ಕಟ್ ವೀಲ್ ಪೇಸ್ ಕಟ್. ಇನ್ನೇನು ಕೇಳಬೇಕು ಆಚೆಗ?
ಬಾಯ್.